ಈ KBC ಆಸ್ಪತ್ರೆಯಲ್ಲಿ ನಾನು ಇನ್ವಾಲ್ವ್ ಆಗಿ ಮಾಡುವಾಗ ನನಗಂತೂ ತುಂಬ ಬೇಜಾರಾಯಿತು. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಗು ಬಂದಿದೆ, ಸಂಜೆ ಬಂದಿದೆ, ಶನಿವಾರ ಸಾಯಂಕಾಲ. ಸಾಮಾನ್ಯ ಶನಿವಾರ ಭಾನುವಾರ ಅಂತಂದರೆ ಎಲ್ಲರಂತಾನೆ ಡಾಕ್ಟರ್ಸ್ ಕೂಡ ಬ್ಯುಸಿಯಾಗಿರ್ತಾರೆ. ಅಂಥದ್ದಾಗಿಯೂ ಇವರನ್ನು ಎಮರ್ಜೆನ್ಸಿ ರೂಮ್ ಅಂತ ಏನು ಹೇಳ್ತೀವಿ, ಕ್ಯಾಶುಯಾಲಿಟಿ ಅಂತ ಏನು ಹೇಳ್ತೀವಿ, ಎಮರ್ಜೆನ್ಸಿ ರೂಮಲ್ಲಿ ಡಾಕ್ಟರ್ ನೋಡಿರ್ತಾರೆ. ಡಾಕ್ಟರ್ ನೋಡಿ ಅವ್ರನ್ನೆಲ್ಲ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿ ಸ್ಕ್ಯಾನಿಂಗ್ ಕೂಡ ಮಾಡಲಾಗಿದೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಜೊತೆ ಕೂಡ ಅವರು ಮಾತನಾಡಿ ಅವ್ರಿಗೇನು ಮೆಡಿಸಿನ್ ಬೇಕು ಅದನ್ನು ಸ್ಟಾರ್ಟ್ ಮಾಡಿ, ಮಕ್ಕಳ ಡಾಕ್ಟರ್ಗೂ ಕೂಡ ತಿಳಿಸಿ ಅಡ್ಮಿಟ್ ಮಾಡಿ. ಡ್ಯೂಟಿ ಡಾಕ್ಟರ್ಸ್ ಅಂತ ಏನು ಆಸ್ಪತ್ರೆಯಲ್ಲಿ ಶನಿವಾರ ಸಂಜೆ ಬಂದಿದ್ದಾರೆ, ಬೆಳಿಗ್ಗೆ ಕೂಡ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ. ಡ್ಯೂಟಿ ಡಾಕ್ಟರ್ಸ್ 3 ಸತಿ, ಯಾವುದೋ ಡಾಕ್ಟರ್ಗಳು ನೋಡಿದೇನೆ 3 ಸತಿ ಚಾರ್ಜ್ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ. ಡಾಕ್ಟರ್ಗಳು ಡ್ಯೂಟಿ ಡಾಕ್ಟರ್ಗಳು ನೋಡಿದ್ದಾರಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೂಫನ್ನು ನಾವು ಮೊನ್ನೆ ಕೂಡ ಒಟ್ಟಿನಲ್ಲಿ ನಾನು ಹೇಳೋದು ಏನು ಬಯಸ್ತೀನಿ ಅಂತಂದರೆ, ನಿಜವಾಗಲೂ ಡಾಕ್ಟರ್ಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಈ ಮಾನವೀಯತೆಯ ಕೊರತೆ ಆಗಿದೆ ಅಂತ ಬಿಂಬಿಸುವ ಕಾರ್ಯವನ್ನು ನಾವು ಹಿಂತೆಗೆದುಕೊಳ್ಬೇಕು. ಇಲ್ಲ, ಇಂದಿಗೂ ನಾವು ಮಾಡ್ತಾ ಇರತಕ್ಕಂಥದ್ದು ಪ್ರಿಯಾರಿಟಿ ಮೊದಲನೇದು ಪೇಷಂಟು, ಅವರ ಒಂದು ಮನೆಯವ್ರಿಗಿರ್ಬೋದು, ಅವರ ಏನು ಹಣಕಾಸಿನ ಪರಿಸ್ಥಿತಿ ಇರ್ಬೋದು, ಅದನ್ನೆಲ್ಲ ನೋಡಿಕೊಂಡೇ ಮಾಡ್ತಕ್ಕಂಥದ್ದು, ಎಲ್ಲವನ್ನು ಮುಂಚೆಯೇ ತಿಳಿಸಿ ಮಾಡ್ತಕ್ಕಂಥದ್ದು. ಆಮೇಲೆ ಈ ಪೇಷಂಟ್ ಏನಾಗಿರುತ್ತೆ ಅಂತಂದರೆ ಅದನ್ನು ತದನಂತರ ಬೇರೆ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್ ಬಂದು ನೋಡುವ ಮುಂಚೆನೇ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂದರೆ ಇರಿ ಬರ್ತಾರೆ ನೋಡ್ತಾರೆ ಅಂದಾಗಿ ಕೂಡ ಅವರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗುತ್ತೆ. ಆಮೇಲೆ ಆ ಬಿಲ್ನಲ್ಲಿ ಸುಮ್ಮನೆ ಹಾಕಿದ್ದಾರೆ ಅಂತಕ್ಕಂಥದ್ದು ಕೂಡ ಸತ್ಯಕ್ಕೆ ದೂರವಾಗಿದೆ. ಮಾಡ್ಕೊಂಡಿದೆ ಸರ್ ಮಗು ಒಂದು ದಿವಸನೂ ಅಲ್ಲ, ಸಂಜೆ ಬಂದವರು ಬೆಳಗ್ಗೆ 10:30 11 ಗಂಟೆಗೆ ಡಿಸ್ಚಾರ್ಜ್ ಆಗುತ್ತೆ. 80% ಎಲ್ಲ BPL ಪೇಷಂಟ್ಸನ್ನೇ ನಾವು ಜಾಸ್ತಿ ಟ್ರೀಟ್ ಮಾಡ್ತಾ ಇರೋದು. ನಮ್ಮ ಜನರಲ್ ವಾರ್ಡ್ ಫುಲ್ ಆಗಿದೆ. KR ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗಿರೋಂಥ ಪೇಷಂಟ್ಸು ನಮ್ಮಲ್ಲಿ ಅಡ್ಮಿಟ್ ಆಗ್ತಾರೆ. ಯಾಕೆ ಅಂದರೆ ನಮ್ಮದು ಪ್ರೈಸಿಂಗ್ ತುಂಬ ಕಡಿಮೆ ಇದೆ. ನಮ್ಮದು ಜನರಲ್ ವಾರ್ಡ್ ಫುಲ್ ಆಗಿರುತ್ತೆ ಯಾವಾಗಲೂ. ಸರು BPL ಪೇಷಂಟ್ಸು, ಯೂರಾಲಜಿಸ್ಟ್ ಡಾಕ್ಟರ್ ದಯಾನಂದು, ಕಿಡ್ನಿ ಸ್ಟೋನ್ ಪೇಷಂಟ್ಸ್ಗೆಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಟ್ರೀಟ್ ಮಾಡ್ತಾರೆ, ಎಲ್ಲ BPL ಸ್ಕೀಮಲ್ಲೇ. ನಮ್ಮ ಹಾಸ್ಪಿಟಲಲ್ಲಿ ತುಂಬ ಸ್ಕೀಮ್ ಪೇಷಂಟ್ಸ್ನ ಜಾಸ್ತಿ ಮಾಡ್ತೀವಿ. ನಾವು ಮನಿ ಮಾಡೋದಕ್ಕೆ ಮಾಡಿಲ್ಲ ಇದು, ನಮ್ಮ ಫಾದರ್ ಮನಿ ಮಾಡಿದ್ದಾರೆ. ನಮ್ಮದು ಸರ್ವಿಸ್ ಮೋಟೋ ಇದೆ. ನಾನು ನಮ್ಮ ಬ್ರದರು ಆರ್ಥೋಪೆಡಿಕ್ ಸ್ಪೈನ್ ಸರ್ಜನ್ನು. ನಮ್ಮ ಫಾದರ್ದು ನೇಮ್ ಡಿಸ್ಟ್ರೈ ಮಾಡಿದ್ದಾರೆ ಮೀಡಿಯಾದಲ್ಲಿ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನಾವು 10-12 ವರ್ಷದಿಂದ ಏನು ಬಿಲ್ಡ್ ಮಾಡಿದ್ದೀವಿ ಹಾಸ್ಪಿಟ್ಲಿಂದ ನೇಮ್ನ, ಡಯಾಗ್ನೋಸ್ಟಿಕ್ ಸೆಂಟ್ರಿಂದ ನೇಮ್ನ, ಅದನ್ನು ಮೀಡಿಯಾದಲ್ಲಿ ಬಂದು ಒಂದೇ ಸಲ ಆ ಲೇಡಿಯಿಂದ ಎಲ್ಲ ಡಿಸ್ಟ್ರಾಯ್ ಆಯಿತು. ಈಗ ನಾವು ಮತ್ತೆ ಅದನ್ನು ಬಿಲ್ಡ್ ಮಾಡಬೇಕಂದ್ರೆ ತುಂಬ ವರ್ಷಗಳು ಬೇಕು. ಅವ್ರು ಮಾಡೋ ಟ್ರೀಟ್ಮೆಂಟ್, ಡಾಕ್ಟರ್ ರಂದೀಪ್ ಮಾಡೋ ಟ್ರೀಟ್ಮೆಂಟ್ಗೆ ಪ್ರತಿ ಪೇಷಂಟು ಖುಷಿಯಾಗಿ ಹೋಗ್ತಾರೆ. ಕಾರ್ತಿಕ್ ಉಡುಪ ಸರು ಅವ್ರ ಕೌನ್ಸಿಲಿಂಗ್ ನೋಡಿದ್ರೆ ನೀವು ಪೇಷಂಟ್ಸ್ ಎಷ್ಟು ಇಷ್ಟಪಡ್ತಾರೆ. ಡಾಕ್ಟರ್ ದೀಪಕ್ MCS ಸರ್ಜನ್ನು. ನಾವು ಯಾರೂ ಈ ಹಾಸ್ಪಿಟಲಲ್ಲಿ ಡಾಕ್ಟರ್ ಇಲ್ಲ ಅನ್ನೋ ಅಲಿಗೇಷನ್ ಇತ್ತಲ್ಲ, ಎಷ್ಟು ಸುಳ್ಳು ಅಂದರೆ ಎಲ್ಲರೂ ರೆಪ್ಯೂಟೆಡ್ ಕಾಲೇಜಸಲ್ಲಿ ಟ್ರೈನಿಂಗ್ ಆಗಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿನಲ್ಲಿ ಟ್ರೈನಿಂಗ್ ಆಗಿ ಬಂದಿರೋರು ನಾವು. ನಾವು ಪ್ರತಿಯೊಂದು ಒಂದು ಪ್ರಿಂಟ್ಔಟ್ ಕೊಡೋಕೆ ಹೇಳ್ತೀವಿ. ಇವಾಗ ಆ ಲೇಡಿ ಹತ್ರ ಒಂದು ಕಾಪಿ ಇದೆ. ಆ ಲೇಡಿ ಹತ್ರ ಇಲ್ಲಿ ಏನೇನು ದಾಖಲೆಗಳಿದೆ ಇಷ್ಟು ಒಂದು ಕಾಪಿ ಇದೆ. ಇಲ್ಲಿ ಬಿಲ್ ಪ್ರಕಾರ ಚಾರ್ಜ್ ಮಾಡಿರೋಂಥದ್ದು 1 ದಿನ ವಾರ್ಡ್ ಚಾರ್ಜ್, 1 ದಿನದ ವಾರ್ಡ್ ಚಾರ್ಜ್, 1 ಡಾಕ್ಟರ್ ಚಾರ್ಜ್, ಒಂದೇ ಒಂದು ಡಾಕ್ಟರ್ ಚಾರ್ಜ್. ರಿಜಿಸ್ಟ್ರೇಷನ್ ಅನ್ನೋದು UHID ಪ್ರಕಾರ ಇಟ್ಸ್ ಕಂಪಲ್ಸರಿ, ಮ್ಯಾಂಡೇಟರಿ, ಯೂನಿವರ್ಸಲ್. ರಿಜಿಸ್ಟ್ರೇಷನ್ ಚಾರ್ಜ್ ಅನ್ನೋದು 300 ರೂಪಾಯಿ ಆಗಿರುತ್ತೆ. ಇದು ವಿಷಯ ಏನಾದರೂ ಇದ್ದರೆ ನೀವು ನಮ್ಮನ್ನ ಕ್ವೆಶನ್ ಮಾಡ್ಬೋದು. ಟೋಟಲ್ ಎಷ್ಟು ಸರ್? 3500 ರೂಪಾಯಿ ಆಗಿರುತ್ತೆ ಸರ್. ಅವತ್ತು ಈ ಮಗು ಅಡ್ಮಿಟ್ ಆಗಿರೋ ದಿನ ಈ ಹಾಸ್ಪಿಟಲ್ 74 ಪೇಷಂಟ್ ಅಡ್ಮಿಟ್ ಆಗಿದೆ. ಆ ಪೇಷಂಟ್ ಜೊತೆಗೆ ಆವತ್ತಿನ ದಿನ ಓಕೆ ಎಲ್ಲ ಡೇಟಾನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ನಾನು ನಿಮಗೂ ಹೇಳ್ತಾ ಇದ್ದೀವಿ. ಓಕೆ 74 ಜನರಲ್ಲಿ ಈ ಪರ್ಟಿಕ್ಯುಲರ್ ಪೇಷಂಟ್ ಫೀಮೇಲ್ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಿರುತ್ತೆ. ಆ ವಾರ್ಡಲ್ಲಿ ಈ ಪೇಷಂಟ್ ಜೊತೆಗೆ 8 ಜನ ಫೀಮೇಲ್ ಪೇಷಂಟ್ಸ್ ಇರ್ತಾರೆ. ಅದರ ರೆಕಾರ್ಡ್ಸನ್ನು ಕಳಿಸಿದ್ದೀವಿ. ಸೊ ನಾವು ಪೊಲೀಸ್ ಕಳಿಸ್ತೀವಿ. ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಪೊಲೀಸ್ಗೆ ಎಷ್ಟು ಅಗೇನ್ಸ್ಟ್ ಮಾತಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಫುಲ್ ವಿಡಿಯೋ ಇರುತ್ತಲ್ವಾ. ಆ್ಯಂಡ್ ನಾವು CC ಫುಟೇಜ್ ಕಂಪ್ಲೀಟ್ ಕೊಟ್ಟು ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಬಿಕಾಸ್ ವಿತೌಟ್ ಕಂಪ್ಲೇಂಟ್ ನಾವು ಎಲ್ಲರಿಗೂ CC ಫುಟೇಜ್ ಕೊಡೋಕ್ಕಾಗಲ್ಲ. ನಾವು ಹೇಳಿದ್ವಿ 2 ಡೇಸ್ ಏನೇನಿತ್ತು ಅಷ್ಟನ್ನು ನಾವು ಸಬ್ಮಿಟ್ ಮಾಡಿದ್ವಿ ಕೋರ್ಟ್ಗೆ. ಅಲ್ಲ ಆಯಿತು. ಲೀಗಲಿ ಒಂದು ಎಂಡೋರ್ಸ್ಮೆಂಟ್ ಕಾಪಿ ತಗೊಂಡು ನಾವು ಲೀಗಲ್ ಅಡ್ವೈಸರ್ ಹತ್ರ ಪ್ರೊಸೀಡ್ ಮಾಡಿ ಅವ್ರ ಹತ್ರ ಈ ವಿಡಿಯೋ ಬಗ್ಗೆ ಸ್ಟೇ ತಗೊಳ್ತಾ ಇದ್ವಿ.